Breathe through the fire, break the fire, chasing something true, caught in a bind. Maybe undo, maybe undo. 'Cause when every core felt up and the silence could be better, every motion falling flat, had to leave you, had to leave you. Now you're tired, tired to pull me back. All my friends, welcome to my YouTube channel. I will show you how to create or build a app in zero coding knowledge using the AI tool that's called Lovable. Lovable ಅನ್ನೋ ಒಂದು AI ಟೂಲ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಕಂಪ್ಲೀಟ್ ಆದ ಆ್ಯಪ್ನ ಬಿಲ್ಡ್ ಮಾಡಿ ಅದನ್ನೊಂದು ಪ್ಲೇಸ್ಟೋರ್ ಅಥವಾ APK ಪ್ಯೂರ್ ಹೀಗೆ ತುಂಬ ಆ್ಯಪ್ ಸ್ಟೋರಲ್ಲಿ ನೀವು ಹೇಗೆ ಅದನ್ನು ಹೋಸ್ಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಜಸ್ಟ್ ಏನಿಲ್ಲ, ನೀವೊಂದು ಕ್ರೋಮ್ಗೆ ಬಂದು lovable.io ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ವೆಬ್ಸೈಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ನಾನೊಂದು ಪ್ರಾಂಪ್ಟ್ನ ಕೊಟ್ಟಿರ್ತೀನಿ, ಆ ಪ್ರಾಂಪ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಾನೊಂದು ಕ್ವಿಜ್ ಆ್ಯಪ್ನ ಬಿಲ್ಡ್ ಮಾಡ್ತಿದ್ದೀನಿ. ಸೊ ಆ ಪ್ರಾಂಪ್ಟ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೊಂದು ಸಿಂಪಲ್ ಆದ ಒಂದು ಪ್ರಾಂಪ್ಟ್ನ ಕೊಟ್ಬಿಟ್ರೆ ಸಾಕು, ಕಂಪ್ಲೀಟ್ ಆದ ಆ್ಯಪ್ನ ಕ್ರಿಯೇಟ್ ಮಾಡುತ್ತೆ. ಇದು ಸಿಂಪಲ್ಲಾಗಿ ಈ ಪ್ರಾಂಪ್ಟ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ಈ ಥರ ಪ್ರಾಂಪ್ಟ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ನೀವೊಂದು ChatGPT ಹತ್ರ ನಿಮ್ಮ ಐಡಿಯಾಸ್ನ ಡಿಸ್ಪ್ಲೇ ಮಾಡಿದ್ರೆ ChatGPT ನಿಮಗೆ ಒಂದು ಪ್ರಾಂಪ್ಟ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ಪ್ರಾಂಪ್ಟ್ನ ಬಂದು ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಒಂದು ಆ್ಯಪ್ ಕ್ರಿಯೇಟ್ ಆಗುತ್ತೆ. ಅದು ನೆಕ್ಸ್ಟ್ ನೀವು ಪ್ಲೇಸ್ಟೋರ್, APK ಪ್ಯೂರ್ ಹೀಗೆ ತುಂಬ ಆ್ಯಪ್ ಸ್ಟೋರ್ಗಳಲ್ಲಿ ನೀವು ಅದನ್ನು ಹೋಸ್ಟ್ ಮಾಡ್ಬೋದು. ಸೊ ಈ ಥರ ನನ್ನ ಪ್ರಾಂಪ್ಟ್ನ ಪ್ರಾಂಪ್ಟ್ನ ಇನ್ಸರ್ಟ್ ಮಾಡಿದ ತಕ್ಷಣ ಜನ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು ಈ ಥರ ಬರ್ತಾ ಇದೆ. ಸೊ ಇಲ್ಲಿ ಏನೇನು ಐಡಿಯಾ ಇದೆಯೋ ಅದೆಲ್ಲ ತೊಗೊಳ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಚಾಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಕ್ರಿಯೇಟ್ ಆಗಿದೆ. ಕ್ವಿಜ್ ಲೆವೆಲ್ ಅಪ್ ಅಂತ ಬಂದಿದೆ. ಇಲ್ಲಿ ಲೆವೆಲ್ 10 ಲೆವೆಲ್ ಇದೆ. ನಾನು ಇದರಲ್ಲಿ ಹೇಗೆ ಕೊಟ್ಟಿದ್ದೀನೋ ಹಾಗೆ ಲೆವೆಲ್ 10 ಲೆವೆಲ್ ಇದೆ. ಇದು ನೋಡ್ಬೋದು ಟ್ಯಾಬ್ಗೆ ರೆಸ್ಪಾನ್ಸಿವ್ ಆಗಿದೆ. ಇದು ಮೊಬೈಲಿಗೂ ಕೂಡ ರೆಸ್ಪಾನ್ಸಿವ್ ಆಗಿದೆ. ಈ ಥರ ಒಂದು ಮೊಬೈಲ್ ರೆಸ್ಪಾನ್ಸಿವ್ ಕೂಡ ಇರುತ್ತೆ. ಆ್ಯಪ್ ಮೊಬೈಲಲ್ಲಿ ಕೂಡ ವರ್ಕ್ ಮಾಡುತ್ತೆ, ಟ್ಯಾಬ್ ಕೂಡ ಆ್ಯಂಡ್ ಡೆಸ್ಕ್ಟಾಪ್ ಅಂದರೆ ಲ್ಯಾಪ್ಟಾಪ್ ಆರ್ PC-ಯಲ್ಲಿ ಕೂಡ ವರ್ಕ್ ಆಗುತ್ತೆ. ನೋಡ್ಬೋದು ಈಗ ಒಂದು ಕ್ವಶನ್ನ ಬರುತ್ತೆ, ಅಂದರೆ ಕ್ವಿಜ್. ವಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಫ್ರಾನ್ಸ್? ಪ್ಯಾರಿಸ್ ಅಂತ ಕೊಟ್ಟರೆ ಅದ್ರ ಬಗ್ಗೆ ಡೀಟೇಲ್ ಬರುತ್ತೆ. ನೆಕ್ಸ್ಟ್ ಅಂತ ಕೊಡ್ಬೋದು. ಹೀಗೆ ತುಂಬ ಕ್ವಶನ್. ವಿಚ್ ಪ್ಲಾನೆಟ್ ಈಸ್ ನೋನ್ ಆಫ್ ದ ರೆಡ್ ಪ್ಲಾನೆಟ್ ಅಂದರೆ ಇದನ್ನು ಹೀಗೆ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ವಾಟ್ ಈಸ್ ದ ಇದು ಸಿಂಪಲ್ ಆಗಿದೆ, 4 ಅಂತ ಕೊಟ್ಟು ನೆಕ್ಸ್ಟ್ ಕ್ವಶನ್ ಅಂತ ಕೊಡೋದು. ಸೊ ಈ ಥರ ಇಲ್ಲಿ ಸ್ಕೋರ್ ಆ್ಯಡ್ ಆಗ್ತಾ ಹೋಗುತ್ತೆ. 10 10 10 ಅಂತ 100ಗೆ ಸ್ಕೋರ್ ಅಂದರೆ ನಾನು 10 ಲೆವೆಲ್ಸ್ನ ಮಾಡಿದ್ದೀನಿ. 100 ಕ್ವಶನ್ನು 10th ಲೆವೆಲ್ಲು ಡಿಫ್ರೆಂಟ್ ಕ್ವಶನ್ ಇರುತ್ತೆ. ಸೊ ಆ ಥರ ಒಂದು ಪ್ರಾಂಪ್ಟ್ನ ನಾನು ಇದಕ್ಕೆ ಇನ್ಸರ್ಟ್ ಮಾಡಿದೆ. ಸೊ ಈ ಥರ ಒಂದು ಆ್ಯಪ್ನ ಜನ್ರೇಟ್ ಮಾಡಿ ಬಿಲ್ಡ್ ಮಾಡಿ ಕೊಡುತ್ತೆ. ಸೊ ಕಂಪ್ಲೀಟ್ಲಿ ಫ್ರೀ. ಇದು ನೀವು ಎಷ್ಟು ಬೇಕಾದರೂ ನೀವು ಇದರಲ್ಲಿ ಆ್ಯಪ್ನ ಬಿಲ್ಡ್ ಮಾಡಿಬಿಟ್ಟು ಆ ಆ್ಯಪ್ನ ನೀವು ಹೋಸ್ಟ್ ಮಾಡ್ಬೋದು. ಆ್ಯಪ್ನ ಕೋಡ್ನ ಬೇಕಾದರೂ ನೀವು ಚೇಂಜ್ ಮಾಡ್ಬೋದು. ಜಸ್ಟ್ ಲೈಕ್ VS ಕೋಡಿಗೆ ಹಾಕಿಬಿಟ್ಟು ಇದನ್ನು ಚೇಂಜ್ ಮಾಡ್ಬೋದು. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಈ ಥರ ಕ್ವಶನ್ಸ್ ಎಲ್ಲ ಬರುತ್ತೆ. ಕ್ವಶನ್ಸಿಗೆ ಆನ್ಸರ್ ಮಾಡಿಬಿಟ್ರೆ ಇದೊಂದು ಕಂಪ್ಲೀಟ್ ಕ್ವಿಜ್ ಆ್ಯಪ್ ರೆಡಿ ಆಯಿತು. ಸೊ ಸಿಂಪಲ್ ಆದ ಒಂದು ಪ್ರಾಜೆಕ್ಟ್ ಕೂಡ ಆಗುತ್ತೆ ಇದು. ಸೊ ಇದು ಏನಿಲ್ಲ ಅಂದರೆ ಇದು ಮೊಬೈಲ್ ರೆಸ್ಪಾನ್ಸಿವ್ ಇದೆ, ಎಲ್ಲ ಇದೆ. ಈ ಥರ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಂತ ಕೊಡ್ಬೋದು. ಆವಾಗ ಈ ಥರ ಲೆವೆಲ್ ಕಂಪ್ಲೀಟ್ ಅಂತ ಬರುತ್ತೆ. 100% ಎಲ್ಲ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿರೋದು ಅಂದರೆ 100% ಅಂತ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತ ಇದೆ, ಬ್ಯಾಕ್ ಟು ಲೆವೆಲ್ಸ್ ಅಂತ ಇದೆ. ನೆಕ್ಸ್ಟ್ ಲೆವೆಲ್ ಅಂತ ಕೊಟ್ಟರೆ ನೆಕ್ಸ್ಟ್ ಲೆವೆಲಿಗೆ ಜಂಪ್ ಆಗುತ್ತೆ. ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಇಲ್ಲಿ ಇದು ಮಾಡ್ಬೋದು. ಬ್ಯಾಕ್ ಅಂತ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಬ್ಯಾಕ್ ಅನ್ನೋ ಬಟನ್ ಒತ್ತಿದ್ರೆ ಬ್ಯಾಕ್ ಬರುತ್ತೆ, ಕಂಪ್ಲೀಟಾಗಿ ಬ್ಯಾಕ್ ಬರುತ್ತೆ. ಸೊ ಯೂಶ್ವಲಿ ಈ ಥರ ಒಂದು ಇದನ್ನು ಸಿಂಪಲ್ಲಾಗಿ ಒಂದು AI ಟೂಲ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ಬೋದು. ತುಂಬ ಫ್ರೀ ಆಗಿದೆ, ಕಂಪ್ಲೀಟ್ಲಿ ಫ್ರೀ. ಆ್ಯಂಡ್ ಇಲ್ಲಿ ಕೋಡ್ ಐಕಾನ್ ಕಾಣ್ತಿದೆಯಲ್ಲ, ಆ ಕೋಡ್ ಐಕನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಂದರೆ ನೀವು ಕೋಡ್ನ ನೋಡ್ಬೋದು. ಇದು ಬ್ಯಾಕ್ ಎಂಡಲ್ಲಿ ಯಾವ್ಯಾವ ಥರ ಕೋಡ್ನ ಬಂದಿದೆ ಅಂತ ಕೋಡ್ನ ಯೂಸ್ ಮಾಡಿದ್ದಾರೆ. ಯೂಶ್ವಲಿ ನೋಡ್ತಿರ್ಬೋದು ರಿಯಾಕ್ಟ್ ಮತ್ತು HTML ಮತ್ತು CSS ಮತ್ತು JSOನ ಯೂಸ್ ಮಾಡಿದ್ದಾರೆ. ರಿಯಾಕ್ಟ್ ಮತ್ತು HTML JSOನ ಯೂಸ್ ಮಾಡಿ ಒಂದು ಆ್ಯಪ್ನ ಬಿಲ್ಡ್ ಮಾಡಿದ್ದು AI. ಸೊ ಇಲ್ಲೇನಿಲ್ಲ, ಇದು ನೀವು ಕೋಡ್ನ ನೋಡ್ಬೋದು. ಆ ಕೋಡ್ನ ನೀವು ಕಾಪಿ ಮಾಡಿಬಿಟ್ಟು VS ಕೋಡಲ್ಲಿ ಹಾಕಿ ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಗಿಟ್ ಹಬ್ ಆಪ್ಷನ್ ಇದೆಯಲ್ಲ,
ಅಲ್ಲಿ ಗಿಟಬ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಪಬ್ಲಿಷ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಡೊಮೈನ್ಸ್ಗಳು ಬರುತ್ತೆ. ಫ್ರೀ ಡೊಮೈನ್ಸ್ಗಳು ಇದೆ. ಫ್ರೀ ಡೊಮೈನ್ಸ್ ಅಂದರೆ ಇಲ್ಲ .lovable ಅಂತ ಇರುತ್ತಲ್ಲ, ಇದು ಫ್ರೀ ಡೊಮೈನ್ಸ್. ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು, ನೋಡ್ಬೋದು. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ತುಂಬ ಆಪ್ಷನ್ ಇದೆ. ಇದನ್ನೆಲ್ಲ ನೋಡಿಕೊಂಡು ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ನಾನು ಫ್ರೀ ಡೊಮೈನ್ನ ಯೂಸ್ ಮಾಡ್ತಿದ್ದೀನಿ ಸಿಂಪಲಾಗಿ. ಸೊ ಇದನ್ನು ಕ್ಯಾನ್ಸಲ್ ಕೊಡ್ತೀನಿ. ಸೊ ಇದೇನು ನೀವು ಡೊಮೈನ್ ಬೇಕಾದರೂ ಹಾಕ್ಬೋದು. ಡೊಮೈನ್ ಏನು ಇದು ಆ್ಯಪ್ ಆಗಿರೋದ್ರಿಂದ ಡೊಮೈನ್ ಏನು ಅವಶ್ಯಕತೆ ಏನಿಲ್ಲ. ಸೊ ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಅಪ್ಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದು ನಿಮಗೆ ಒಂದು ಲಿಂಕ್ನ ಜನ್ರೇಟ್ ಮಾಡಿಕೊಡುತ್ತೆ. ಆ ಲಿಂಕ್ನ ನೀವು ಶೇರ್ ಮಾಡ್ಬೋದು, ಫ್ರೆಂಡ್ಸ್ಗಾಗಿರೋದು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಹೀಗೆ ಶೇರ್ ಮಾಡಿ. ಮತ್ತು ಈ ಒಂದು ಲಿಂಕ್ ಇಟ್ಕೊಂಡೆ ನೀವು ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿ ಆಗೋದು ಈ ಆ್ಯಪ್ನ. ಸೊ ಇಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಅಪ್ಡೇಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಇಂಟರ್ಫೇಸ್ ಬಂದು ಇಲ್ಲಿ ಒಂದು ಲಿಂಕ್ ಬರ್ತಾ ಇದೆ ಮೇಲ್ಗಡೆ. ಆ ಲಿಂಕ್ನ ಕಾಪಿ ಮಾಡಿಬಿಟ್ಟು ನೀವು ಶೇರ್ ಮಾಡ್ಬೋದು. ಈ ಥರ ಇಂಟರ್ಫೇಸ್ ಬರುತ್ತಲ್ಲ, ಈ ಲಿಂಕ್ನ ಕಾಪಿ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಬೋದು. ಸೊ ಅವರಿಗೆ ಈ ಥರ ವಿಸಿಬಲ್ ಆಗುತ್ತೆ, ಇವರು ಈ ಗೇಮ್ನ ಪ್ಲೇ ಮಾಡ್ಬೋದು. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲಾಗಿ ಒಂದು ಆ್ಯಪ್ನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಪ್ಲೇಸ್ಟೋರಿಗೆ ಹೋಸ್ಟ್ ಮಾಡೋದು, APK ಪ್ಯೂರಲ್ಲಿ ಹೇಗೆ ಇದನ್ನು ಹೋಸ್ಟ್ ಮಾಡೋದು ಹೇಗೆ, ಮತ್ತು ನೆಕ್ಸ್ಟ್ ಇದನ್ನು ಮೊಬೈಲಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಇದು ಮಾಡೋದಂತ ಹೇಳ್ತೀನಿ, ಪ್ಲೇಸ್ಟೋರಿಗೆ ಹಾಕೋದಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.